ಇವತ್ತು SSLC ಫಲಿತಾಂಶ ಬಂದೆ. ಶಿವಮೊಗ್ಗ ವಿದ್ಯಾರ್ಥಿನಿ ನಮ್ಮ ಟಾಪರ್ ಆಗಿದ್ದಾಳೆ, ನಿತ್ಯ ಕುಲಕರ್ಣಿ ಅಂತೇಳಿ. ಶಿವಮೊಗ್ಗದಲ್ಲಿರುವಂಥ ಏನು ರಾಮಕೃಷ್ಣ ಶಾಲೆ ಇದೆ, ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ಲು. ನಮ್ಮ ಜೊತೆ ಟಿವಿ ನೈನ್ ಜೊತೆ ಮಾತಾಡಲಿಕ್ಕಿದ್ದಾರೆ. ತುಂಬ ಉತ್ಸುಕ ಕೂಡ ಆಗಿದ್ದಾಳೆ. ಇವತ್ತು ರಿಸಲ್ಟ್ ಬಂತು, ನೀವು ಟಾಪರ್ ಆಗಿ ಅಂತ ಎಲ್ಲ ನಿಮ್ಮ ಗಮನ ಕೂಡ ಬಂದೆ, ತುಂಬ ಖುಷಿಯಾಗಿದೆ. ಹೇಗೆ ವಿದ್ಯಾಭ್ಯಾಸ ಎಲ್ಲ ಆಯಿತು? ಫಸ್ಟ್ ಸುದ್ದಿ ಹೇಳಿದ್ಯಾರು ಟಾಪರ್ ಅಂತ? ಫಸ್ಟ್ ಸುದ್ದಿ ಹೇಳಿದ್ದು ನಮ್ಮ ಟೀಚರ್ಸ್, ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಿದ್ದು. ಸತೀಶ್ ಸರು ಮತ್ತು ಇವರು ಇಂದಿರಾ ಮಿಸ್ ಅಂತ ಇದ್ದರು, ಅವ್ರು ಹೇಳಿದ್ದು ಫಸ್ಟ್ ನಮಗೆ ಇದು ರಿಸಲ್ಟು. ದೆನ್ ಥ್ಯಾಂಕ್ ಯು ಹೇಳೋದೇನೆಂದರೆ ನಮ್ದು ಎಲ್ಲ ಸ್ಕೂಲಿಂದು ಪ್ರತಿಯೊಬ್ಬ, ನಾನಲ್ಲಿ ಶ್ರೀರಾಮಕೃಷ್ಣ ವಿದ್ಯಾನಿಕೇತನದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದಿದ್ದೀನಿ. ಅಲ್ಲಿ ನನಗೇನೆಂದರೆ ನಂಗೆ ತಿಳಿದಿದ್ದೇನೆಂದರೆ ನಾವು ನಮ್ಮ ಕೆಲಸ ಏನು ಓದೋದು ಮತ್ತು ಟೀಚರ್ಸ್ ಹೇಳಿದ್ದು ಮಾಡಬೇಕು. ಅಷ್ಟು ಮಾಡಿದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಟೀಚರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಟೀಚರ್ಸ್ ಹೇಳಿದ್ದನ್ನು ಕೇಳಿದರೆ ಮುಗೀತು, ಇದೇ ಎಲ್ಲದಕ್ಕೂ ಸೂತ್ರ. ಆಮೇಲೆ ಇದೆಲ್ಲ ಆಗೋಕ್ಕೆ ಕಾರಣ ನನ್ನ ಟೀಚರ್ಸು, ನಮ್ಮ ಪೇರೆಂಟ್ಸು ಮತ್ತು ಶೋಭಾ ವೆಂಕಟರಮಣ ಮಿಸ್ಸು ಮತ್ತು ಪ್ರತಿಯೊಬ್ಬರು ಕಲ್ಸಿರೋ ಟೀಚರ್ಸು. ದೆನ್ ನೀವು ಎಲ್ಲರದ್ದು ವಿಶಸ್. ಥ್ಯಾಂಕ್ ಯು ಸೋ ಮಚ್. ಇದು 625ಕ್ಕೆ 625 ಅಂಕ ಬಂದಿದೆ. ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತೀರಾ? ಟ್ಯೂಷನ್ ಏನೋ ಹೋಗ್ತಿದ್ರಾ ಹೇಗಂತ? ಟ್ಯೂಷನ್ ನಾನು ನನ್ನ ಇಂಟ್ರೆಸ್ಟಿಗಂತ ಹೋಗಿದ್ದು, ನನ್ನ ಇಂಟ್ರೆಸ್ಟ್ ಅಂಥೇಳಿ ಟ್ಯೂಷನಿಗೆ ಹೋಗಿದ್ದು. ದೆನ್ ಓದೋದು ಎಷ್ಟು ಗಂಟೆ ಅಂದರೆ ಯಾವತ್ತೂ ಮನ್ಸು ಇಲ್ಲ ಅಂದರೆ ಓದಬಾರ್ದು. ನೀವು ಮನ್ಸು ಇಲ್ಲದೆ 12 ಗಂಟೆ ಓದಿದೆ, 12 ಅವರ್ಸ್ ಓದಿದೆ, 13 ಅವರ್ಸ್ ಓದಿದೆ ಅಲ್ಲ, ಮನ್ಸು ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ. ಅಷ್ಟೇ ಇರೋದು, ಮತ್ತೇನಿಲ್ಲ. ಎಕ್ಸ್ಟ್ರಾ ಓದೋದೇನಿಲ್ಲ. ಎಷ್ಟು ಮನಸ್ಸಿಗೆ ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಓದಬೇಕು, ಸುಮ್ಮನೆ ಓದೋದಲ್ಲ. ಅಂದರೆ ಪ್ರತಿನಿತ್ಯ ಶಾಲೆ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಮನೇಲಿ ಬಂದು ಅಂದರೆ ಎಷ್ಟು ಗಂಟೆ ಕಾಲ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ? ಅಂದರೆ ಫಾಲೋ ಅಪ್ ಹೇಗಿರ್ತಿತ್ತು ಪ್ರತಿನಿತ್ಯದಂದರೆ ರಾತ್ರಿ 11 ಗಂಟೆ ಆ ಥರ ತನಕ ಕೂಡ್ತಿದ್ದೆ. ಆಮೇಲೆ ದೆನ್ ಸಬ್ಜೆಕ್ಟ್ ಪ್ರತಿದಿನ ಸಬ್ಜೆಕ್ಟ್ಸ್ ಎಲ್ಲ ಓದ್ತಿದ್ದೆ. ಒಂಥರ ಟೈಮ್ ಟೇಬಲ್ ಥರ. ನಾನೇನು ಟೈಮ್ ಟೇಬಲ್ ಬರ್ಕೊಂಡಿಲ್ಲ, ಮೈಂಡಲ್ಲೇ ಮಾಡಿಕೊಂಡು ದಿನ ಇಷ್ಟಿಷ್ಟು ಎಲ್ಲ ಸಬ್ಜೆಕ್ಟ್ ಓದಬೇಕು ಅಂದ್ಕೊಂಡಿದ್ದೆ ಅಷ್ಟೇ. ಓಕೆ. ಸಹಜವಾಗಿ ಕೂಡ ಒಂದೊಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಇದ್ದೇ ಇರುತ್ತೆ. ಅಂದರೆ ಆ ಟೈಮಲ್ಲಿ ಹೇಗೆ ಅದನ್ನ ಫಾಲೋ ಅಪ್ ಮಾಡಿದ್ರಿ? ಟೀಚರ್ಸ್ ಯಾವ ರೀತಿ ಹೆಲ್ಪ್ ಮಾಡಿದ್ರು ನಿಮಗೆ? ಟೀಚರ್ಸ್ ಕ್ವೆಶನ್ ಪೇಪರ್ಸ್ ಕೊಟ್ಟು ಹೆಲ್ಪ್ ಮಾಡಿದರು. ಎಲ್ಲ ರೀತಿ ಟೀಚರ್ಸು ಎಲ್ಲ ಜಿಲ್ಲೆ, ಡಿಸ್ಟಿಕ್ ಎಲ್ಲದ್ರದ್ದು ಕ್ವೆಶನ್ ಪೇಪರ್ಸ್ ತಂದು ಕೊಟ್ಟರು. ದೆನ್ ಜಾಸ್ತಿ ವರ್ಕ್ ಮಾಡಿದರೆ ಆಗುತ್ತಷ್ಟೇ. ಯಾವ್ದು ನಮಗೆ ಗೊತ್ತಾಗೋದು ಮೊದಲು ಮುಗಿಸ್ಕೊಂಡ್ಬಿಡ್ಬೇಕು ಓದೋದು. ಅದಾದಮೇಲೆ ನಮಗೆ ಟೈಮ್ ಉಳಿಯುತ್ತಲ್ಲ ಜಾಸ್ತಿ, ಅವಾಗ ನಮಗೆ ಯಾವ್ದು ಕಷ್ಟ ಅನ್ನೋ ಟಾಪಿಕ್ಕು ಅದು ಓದಬೇಕು. ಓಕೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ 625ಕ್ಕೆ 625 ಅಂಕ ನಂಗೆ ಸಿಗುತ್ತೆ ಅಂತ ಹೇಳಿ? ಎಕ್ಸ್ಪೆಕ್ಟ್ ಅಂದರೆ ನಾನು ಚೆನ್ನಾಗಿ ಬರೆದಿದ್ದೆ, ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ವಿಶ್ವಾಸ ಇತ್ತು. ಓಕೆ. ಸೊ ಏನು ಕನಸು ಕಟ್ಕೊಂಡಿದ್ದೀರಾ ಈಗ? SLC ಇದೊಂದು ಘಟ್ಟ, ಇದು ಮುಗಿದ ನಂತರ ಏನು ಕನಸು ಕಟ್ಕೊಂಡಿದ್ದೀರಾ ಮುಂದೆ? ನೀಟ್ ಕ್ರ್ಯಾಕ್ ಮಾಡಿ ದೆನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ. ಸೊ ಅಂದರೆ ಈಗ SLC ಆಫ್ಟರ್ ನೀವು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ. ಸೊ ಈಗ ಎಲ್ಲ ಅದಕ್ಕೂ ಕೂಡ ಪ್ರಿಪ್ರೇಷನ್ ಇದೆ. ಮೆಂಟಲಿ ಕೂಡ ಈ ನಿಮ್ಮ ರಿಸಲ್ಟ್ ತುಂಬ ಪೂರಕವಾಗಿರುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಅದು ನಮಗೆ ರಿಸಲ್ಟಿಂದ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ಆವಾಗ ನನಗೆ ಇನ್ನೂ ಜಾಸ್ತಿ ಓದಬೇಕು, ಇಷ್ಟು ಓದಿದ್ರೇ ಹಿಂಗಾಯಿತು, ಇನ್ನೂ ಜಾಸ್ತಿ ಓದಿದರೆ ನನ್ನ ಲೈಫ್ ಇನ್ನೂ ಚೆನ್ನಾಗಾಗತ್ತೆ, ಅಪ್ಪ ಅಮ್ಮಂದು ಮತ್ತು ಫ್ಯಾಮಿಲಿದು ಗೌರವನ ಎತ್ತಿಡಿಬೋದು, ದೆನ್ ನನ್ನ ಸ್ಕೂಲಿಗೂ ಕೊಡ್ಬೋದು ಗೌರವ ಅಂಥೇಳಿ. ಅದಕ್ಕೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಈ ರಿಸಲ್ಟಿಂದ. ಓಕೆ.